ತಾಯಿ ಅಂದರೆ ತಂದೆ ತಾಯಿ ಅಂದರೆ ಬರೀ ತಮ್ಮ ತಂದೆ ತಾಯಿ ಅಂತ ಅಷ್ಟೇ ತಿಳ್ಕೊಂಡಾರ. ಗಂಡ ಒಬ್ಬನೇ ನನಗೆ ರಿಲೇಷನ್, ಅವ್ರ ಪೇರೆಂಟ್ಸ್ ನನಗೆ ಸಂಬಂಧ ಇಲ್ಲ ಅನ್ನೋ ಥರ ಈಗಿಂದು. ಇವನ್ನ ಹೆಣ್ಣು ಮಗಳ ತಂದೆ ತಾಯಿನೂ ಅದ್ರ ಬಗ್ಗೆ ಮಹತ್ವ ಹೇಳೋದಿಲ್ಲ. ಅತ್ತೆ ಮಾವನ ಹೆಂಗೆ ನೋಡ್ಕೋಬೇಕು, ಅವ್ರಿಗೆ ನಿಮ್ಗೆ ಏನು ರಿಲೇಷನ್ ಅನ್ನೋದು ಅವ್ರ ತಂದೆ ತಾಯಿನೇ ಹೇಳಿಕೊಡೋದಿಲ್ಲ. ಮೊದಲು ಒಂದು ಹೆಣ್ಣು ಮಗುವಿನ ತಂದೆ ತಾಯಿನೇ ಹೇಳಿಕೊಡೋದಿಲ್ಲ. ಮಗಳನ್ನ ಮದುವೆ ಮಾಡಿ ಕಳಿಸ್ಕೊಡ್ಬೇಕಾದ್ರೆ ನಿಮ್ಮ ಅತ್ತೆ ಮಾವನ ಸರಿಯಾಗಿ ನೋಡ್ಕೋ ಅಥವಾ ನಿನ್ನ ತಂದೆ ತಾಯಿ ಥರನೂ ನೋಡ್ಕೋ ಅಂತ ಹೇಳ್ಕೊಡೋಲ್ಲ. ಇವನ್ನ ಫಸ್ಟ್ ಪ್ರಪೋಸಲ್ ತೊಗೊಂಡು ಬಂದಾಗನ ಕೇಳ್ತಾರೆ, ತಂದೆ ತಾಯಿ ಇದ್ದಾರಾ, ಮತ್ತು ಅದ್ರ ಹೆಣ್ಮಕ್ಳಿದ್ದಾರ, ಮೈದನ ಇದ್ದಾರ, ಈಗೆಲ್ಲ ಕೇಳೋದು. ಒಬ್ಬನೇ ಮಗ, ಯಾರೋ ಹಿಂದೆ ರೆಸ್ಪಾನ್ಸಿಬಿಲಿಟಿ ಇರಬಾರ್ದು ಅಂದರೆ ಕೊಡೋದು, ಹೆಣ್ಣು ಕೊಡೋದು. ಈ ಥರ ಟ್ರೆಂಡ್ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಬರೀ ಹುಡುಗಿ ಅಷ್ಟೇ ಅಲ್ಲ, ತಂದೆ ತಾಯಿನೂ ಅದ್ರದ್ದು ಜವಾಬ್ದಾರಿ ತೊಗೊಳಕ್ಕೆ ತಯಾರಿಲ್ಲ. ಇದರಿಂದ ಪ್ರಾಬ್ಲಮ್ ಆಗತ್ತಿದೆ. ಇಲ್ಲ, ಅರೇಂಜ್ಡ್ ಮ್ಯಾರೇಜ್ ನಮ್ಮದು ಅರೇಂಜ್ಡ್ ಮ್ಯಾರೇಜ್. ಆ್ಯಕ್ಚುಲಿ 11 February ಲಾಸ್ಟ್ ಡೇ ಬಿಫೋರ್ ಎಸ್ಟರ್ಡೇ ಅವರ್ ಮ್ಯಾರೇಜ್ ಆ್ಯನಿವರ್ಸರಿ. 40 years ಆಯಿತು ನಮ್ಮದು ಮ್ಯಾರೇಜ್ ಆಗಿ. ಒಬ್ಬ ಮಗಳು ಒಬ್ಬ ಮಗ ಇದ್ದಾರೆ, ಅವರು ಮ್ಯಾರೇಡ್, ಅವರು ಎಂಜಾಯ್ ಮಾಡ್ತಿದ್ದಾರೆ ತಮ್ಮ ಲೈಫ್. ಹಾಂ, ತುಂಬ ಸಂತೋಷವಾಗಿದ್ದೀವಿ. ಅದೇ ಇಷ್ಟು ಈ ಒಂದು ಪಾರ್ಕಲ್ಲಿ ಇಷ್ಟು ಕಪ್ಪಲ್ಗಳ ನಡುವೆ ಈ ಒಂದು ಕಪ್ಪಲ್. ಓ, ಥ್ಯಾಂಕ್ ಯು. ಅಲ್ಲ, ನೀವೊಬ್ಬರೇ ನಮ್ಮನ್ನ ರಿಕಗ್ನೈಸ್ ಮಾಡಿಲ್ಲ. ಇವನ್ ನಾವು ಲಂಡನ್ಗೆ ಹೋದ್ರೂ ಎಲ್ಲರೂ ನಮ್ಮನ್ನ ಅಪ್ರಿಸಿಯೇಟ್ ಮಾಡಿದ್ದಾರೆ. ಹೌದು, ಮಗಳು ಲಂಡನ್ದಲ್ಲಿರ್ತಾಳೆ. ಅಲ್ಲಿ ಹೋದಾಗ ಅಲ್ಲಿ ಫಾರಿನರ್ಸ್ ಕೂಡ ನಮ್ಮನ್ನ ನೋಡಿ ಭಾರಿ ಖುಷಿಪಟ್ಟರು. ವಿಶೇಷ ಅನಿಸುತ್ತೆ. ಹಾಂ, ಆಮೇಲೆ ನಮ್ಮದು ವಿಶಸ್ ನಮ್ಮ ಮೇಲೆ ಇರಲಿ, ನಿಮ್ಮ ಜೊತೆ ಹೆಂಗೆ ನೀವು ಇದ್ದೀರಿ, ಈಗ ನಾವು ಈ ಕಡೆವರೆಗೂ ಹಿಂಗೆ ನಿಮ್ಮಂಗೆ ಇರುವಂಗೆ ನಮ್ಗೆ ವಿಶ್ ಮಾಡಿರಿ ಅಂತ ಹೇಳಿದರು. ಥೈಲ್ಯಾಂಡ್ ಹೋಗಿದ್ವಿ, ಸ್ಕಾಟ್ಲ್ಯಾಂಡ್ ಹೋಗಿದ್ದೀವಿ, ಅಲ್ಲೂ ಸಹಿತ ರಿಕಗ್ನೈಸ್ ಮಾಡಿದ್ರು ನಮ್ಮನ್ನ. ಡ್ರೆಸ್ ಕೋಡ್ ಆಯಿತು, ಇವನ್ ನನ್ನ ಬ್ಯಾಂಗಲ್ಸ್ ಸಹಿತ ಅಪ್ರಿಸಿಯೇಟ್ ಮಾಡಿದ್ರಲ್ಲಿ. ನಾವು 30 ಜನ ಹೋಗಿದ್ದೀವಿ. 30 ಜನ ನಮ್ಮಲ್ಲೇ ಮಾತಾಡ್ತಿದ್ರು, ಬಂದು ಬೇರೆ ಬತ್ತಗಾರಿಗೆ ಮಾತಾಡ್ಸಿರ್ಲಿಲ್ಲ ಅವ್ರಿಗೆ. ಈವನ್ ಈಗಿನ ಕಾಲದಲ್ಲಿ ಏನಂದರೆ ಇವ್ರ ಜನರಿಗೆ ಪೇಷನ್ಸ್ ಇಲ್ಲ ಒಳ್ಳೆಯದು, ಮತ್ತು ಆಂಬಿಷನ್ಸ್ ಭಾಳ ಇದಾವೆ. ಆ ಆಂಬಿಷನ್ಸಲ್ಲಿ ಡಿಫ್ರೆನ್ಸ್ ಬಂದರೆ ಅವ್ರಿಗೆ ಭಿನ್ನಾಭಿಪ್ರಾಯ ಬರುತ್ತೆ. ತಾನು ಹೆಚ್ಚು ಅಂತ ಬರ್ತದೆ. ಅದಾಗಬಾರ್ದು. ಅದಾದರೆ ಡಿವೋರ್ಸು ಅವೆಲ್ಲ ಹೊರಗೆ ಹೋಗುತ್ತೆ, ಭಿನ್ನಾಭಿಪ್ರಾಯ ಬರೋದು. ಮತ್ತು ಮನೆಯಲ್ಲಿ ಕೂಡ ಹೊಂದಾಣಿಕೆ ಇರಬೇಕಾಗತ್ತೆ ಮನೆಯಲ್ಲಿ. ಯಾಕೆ ಈಗ ಈ ಬೆಂಗಳೂರು ಸಿಟಿ ಅಥವಾ ಮೈಸೂರು ಸಿಟಿಯಲ್ಲಿ ಇರಲಿಕ್ಕೆ ಒಬ್ಬರ ಸಂಬಳ ಸಾಲೋದಿಲ್ಲ ಮಿಡ್ಲ್ ಕ್ಲಾಸ್ ಅವರಿಗೆ. ಸೊ ಅದಕ್ಕೆ ಹೋಗಲೇಬೇಕಾಗ್ತದೆ ಹೊರಗೆ ಕೆಲಸಕ್ಕೆ ಹೋದಾಗ ಅವ್ರಿಗೆ ತೊಂದರೆ ಆಗುತ್ತೆ ಕೆಲವೊಂದು ಸರಿ. ಅದು ಲೇಟ್ ಮಾಡ್ಬೋದು ಅಥವಾ ಅರ್ಲಿ ಇನ್ ಮಾರ್ನಿಂಗ್ ಹೋಗಬೇಕಾಗತ್ತೆ. ಸೊ ಅದಕ್ಕೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಯಾಕೆಂದ್ರೆ ಮತ್ತು ಪೇಷನ್ಸ್ ಇಲ್ಲದ್ರೆ ಏನೂ ಆಗೋಲ್ಲ. ಆಮೇಲೆ ಇವಾಗ ಮದುವೆ ಅನ್ನೋದು ತುಂಬ ಕಡಿಮೆ ಆಗ್ತಿದೆ, ಬರೀ ಲಿವ್ ಇನ್ ರಿಲೇಷನ್ಶಿಪ್ ಅನ್ನೋದು ತುಂಬ ಟ್ರೆಂಡ್ ಆಗ್ತಾ ಇದೆ. ಮದುವೆ ಅನ್ನೋದು ನಮ್ಮ ದೇವದತ್ತ ಬಂದಂಥ ಬಂಧನ. ದಾಂಪತ್ಯ ಜೀವನ ನಡೆಸಬೇಕಾದ್ರೆ ಹಿರಿಯರದು ಅಥವಾ ದೇವರದು ಅನುಗ್ರಹನೂ ಬೇಕು. ಆಮೇಲೆ ಎಲ್ಲ ಹಿರಿಯರು ಸೇರಿ ನಮ್ಗೆ ಜೀವನ ನಡೆಸ್ರಿ ಅಂಥೇಳಿ ದಂಪತಿಗಳನ್ನು ಮಾಡಿ ಹರಿಸಿ ಕಳಿಸಿರ್ತಾರೆ. ಇದು ಲಿವಿಂಗ್ ಟುಗೆದರ್ ಅಂದರೆ ಏನು, ಜಸ್ಟ್ ಫಾರ್ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ಕೆ ಲಿವಿಂಗ್ ಟುಗೆದರ್ ಅಂತ ಮಾಡ್ತಾರೆ. ಬಟ್ ಇದು ದಂಪತಿಗಳಾಗಿ ಮದುವೆ ಅನ್ನೋದು ಆ ಟ್ರೆಂಡ್ ಅಲ್ಲ. ನಿಜವಾಗ್ಲೂ ನಾವು ದಂಪತಿಗಳು ಆದಮೇಲೆ ನಾವು ಹೆಂಗಿರ್ಬೇಕು ಅನ್ನೋದು ನಾವು ಕಲ್ಕೋಬೇಕು. ಆದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಸಂಬಂಧ ಗಟ್ಟಿಯಾಗಿ ಉಳ್ಕೋಬೇಕು ಅಂದರೆ ಬರೀ ತಾಳಿ ಅನ್ನೋದು ಬೇಕಾಗೇ ಇಲ್ಲ. ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರ್ತೀವಿ. ಬಟ್ ನಮ್ಮಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ತಾಳಿಗೆ ಮಹತ್ವ ಇದೆ, ತುಂಬ ಮಹತ್ವ ಇದೆ. ಅದರಿಂದ ಗಂಡನ ಆಯುಷ್ಯ ಆರೋಗ್ಯ ಎಲ್ಲ ತಾಳಿಯೊಳಗೆ ನಮಗೆ ಇದೆ ಅಂತ ನಮ್ಮ ಹಿರಿಯರು ಅಥವಾ ನಮ್ಮ ಶಾಸ್ತ್ರದೊಳಗೆ ಹೇಳ್ತಾರೆ. ಸೊ ಆ ತಾಳಿ ಬೇಕೇ ಬೇಕು. ಅದರಿಂದ ಗಂಡನ ಆಯುಷ್ಯನೂ ಕಾಯ್ಕೋಬೋದು, ಆರೋಗ್ಯನೂ ಕಾಯ್ಕೋಬೋದು. ಈಗ ಹೆಂಡತಿ ಗಂಡನ ಸಲುವಾಗಿಯೇ ಎಲ್ಲ ತ್ಯಾಗ ಮಾಡಿ ಬಂದಿರ್ತಾಳೆ. ಸೊ ಗಂಡನ ಕುಶಲೋಪಚಾರ ಎಲ್ಲ ಮಾಡಬೇಕಾದ್ರೆ ಹೆಂಡತಿಯ ಕರ್ತವ್ಯ. ಬಟ್ ಯೂತ್ಸು ಇವಾಗ ನಂಬೋದಿಲ್ಲ. ಅದೇ ಪ್ರಾಬ್ಲಮ್ ಈಗ ಸದ್ಯಕ್ಕೆ.
ನಾನೇ ಶ್ರೇಷ್ಠ ಅಂತ ಇಬ್ಬರಲ್ಲಿ ಏನು ಈಗೋ ಇದೆಯಲ್ಲ, ಅದರಿಂದನೇ ಇವಾಗಿನ ದಾಂಪತ್ಯ ಜೀವನ ಹಾಳಾಗೋದು. ಮೊದಲಿನ ಪ್ರೀತಿಗೂ ಇವಾಗಿನ ಪ್ರೀತಿಗೂ ಏನು ವ್ಯತ್ಯಾಸ ಕಾಣ್ತದೆ? ಮೊದಲಿಂದ ಪ್ರೀತಿ ಅಂದ್ರೇನು, ಅವರ ಅಂತರಾತ್ಮದಿಂದ ಪ್ರೀತಿ ಮಾಡ್ತಿದ್ರು. ಈಗಿಲ್ಲ, ಶೋಕಿಗೆ ಪ್ರೀತಿ ನಡೆಸಿದ್ದಾರೆ ಅಷ್ಟೇ. ಲಕ್ಸುರಿಯಸ್ ಲೈಫ್ ಬೇಕು, ಪ್ರತಿಯೊಂದಕ್ಕೂ ನೆಸೆಸರಿ ಆಗಿಬಿಟ್ಟಿದೆ ಈಗ. ಮೊದಲೆಲ್ಲ ನೆಸೆಸರಿ ಅನ್ನೋದು ಭಾಳ ಕಡಿಮೆ ಇತ್ತು. ನಮ್ಮ ಜೀವನಕ್ಕೆ ಏನು ಬೇಕು ಇವು ಅಷ್ಟೇ. ಅವಾಗ ಈಗಿನ ಏನು ನೆಸೆಸರಿ ಅದಾವಲ್ಲ, ಅವಾಗೆಲ್ಲ ಲಕ್ಸುರಿಯಸ್ ಅಂತಿದ್ವಿ, ಲಕ್ಸುರಿಯಸ್ ಗೂಡ್ಸ್ ಆಗಿದ್ದು ಅವಾಗ. ಈಗೆಲ್ಲ ಪ್ರತಿಯೊಂದು ನೆಸೆಸರಿ ಆಗಿಬಿಟ್ಟಿದೆ. ಡಿವೋರ್ಸ್ ಕೂಡ ಜಾಸ್ತಿ ಆಗ್ತದೆ, ಅದಕ್ಕೆ ಏನು ಕಾರಣ ಇರುತ್ತೆ? ಅದೇ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮತ್ತು ಈಗೋ ನಾನೇ ಶ್ರೇಷ್ಠ ಅನ್ನೋದೊಂದು ಪೇಷನ್ಸ್ ಇಲ್ಲ, ಒಬ್ರಿಗೊಬ್ರಿಗೆ ಕೋಆರ್ಡಿನೇಷನ್ ಇಲ್ಲ, ಕೋಆಪ್ರೇಷನ್ ಇಲ್ಲ. ಮೇನ್ ಕೋಆರ್ಡಿನೇಷನ್ ಇಲ್ಲ, ಕೋಆಪ್ರೇಷನ್ ಬಿಡಿ, ಕೋಆರ್ಡಿನೇಷನ್ ಇಂಪಾರ್ಟೆಂಟ್. ಯಾವಾಗ ಮಕ್ಕಳು ಮದುವೆ ಆಗ್ತಾರೆ ಅವರು ಇಂಡಿಪೆಂಡೆಂಟಾಗಿ ಹೋಗಿಬಿಡ್ತಾರೆ. ಅದಕ್ಕೆ ಕಾರಣನೇ ಮದುವೆ ಆಗಿ ಬರೋ ಹುಡುಗಿನೇ ಕಾರಣ ಅಂತ ಇವತ್ತು ತುಂಬ ಇಲ್ಲ, ಹಾಗೇನಿಲ್ಲ. ಇವನ್ ಬರೀ ಹುಡುಗಿದಷ್ಟೇ ನಾವು ಇಲ್ಲಿ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಇವನ್ ಮಕ್ಕಳು, ಗಂಡು ಮಕ್ಕಳು ಸಹಿತನೂ ತಾವೇ ಇಂಡಿಪೆಂಡೆಂಟ್ ಇರಬೇಕು ಅನ್ನೋದು ಒಂದು ಇದೆ ರೀ. ಈಗ ಅವ್ರಿಗೆ ತಂದೆ ತಾಯಿ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿಬಿಟ್ಟಿದ್ದಾರೆ. ಅವ್ರು ನಮ್ದು ಡ್ಯೂಟಿ ಅಂತ ಆಗೋದಿಲ್ಲ, ರೆಸ್ಪಾನ್ಸಿಬಿಲಿಟಿ ಅಂತ ತೊಗೊಂಡು ಅವ್ರನ್ನ ದೂರ ಮಾಡ್ಕೊಳ್ಳೋ ಚಾನ್ಸಸ್ಸೂ ಇದಾವೆ. ಅವ್ರ ಹೆಲ್ತ್ ಆರಾಮಿದ್ರೂ ನಮ್ಮ ಕಡೆ ಇರಲಿ ಅನ್ನೋದು. ಅವ್ರಿಗೆ ಏನರ ಹೆಲ್ತ್ ಪ್ರಾಬ್ಲಮ್ ಆತಂದ್ರೆ ದೂರ ಮಾಡೋದು. ಅದು ಒಂದು ಸೇರಿಸೋದು ಮೇನ್ ಅಂದರೆ ಏನ್ರಿ, ಇಬ್ಬರು ಬರೀ ಹುಡುಗಿದಷ್ಟೇ ಇಲ್ಲಿ ನಾವು ಹೇಳೋದಿಲ್ಲ, ಹುಡುಗ ಹುಡುಗಿ ಇಬ್ಬರು ತನ್ನ ಪೇರೆಂಟ್ಸನ್ನ ನೋಡಲೇಬೇಕು. ಅದನ್ನು ನಾವು ಡ್ಯೂಟಿ ಅಂತ ಮಾಡ್ಕೋಬೇಡ್ರಿ, ರೆಸ್ಪಾನ್ಸಿಬಿಲಿಟಿನಂತೂ ತೊಗೊಳ್ರಿ. ಅದೇ ತೋರಿಕೆಗೆ ಪ್ರೀತಿ ಆದಂಗಾಗಿದೆ ಈಗೆಲ್ಲ. ಎಲ್ಲ ಅದೇ ಹೇಳ್ತೀನಿಲ್ಲ, ತಮ್ಮ ಏನು ಡಿಮಾಂಡ್ಸ್ ಅದಾವಲ್ಲ ಅದನ್ನು ಫುಲ್ಫಿಲ್ ಮಾಡ್ಕೊಳಕ್ಕಷ್ಟೇ ಪ್ರೀತಿ ಮಾಡ್ತಾರೆ, ಅಂತರ್ಯದಿಂದ ಪ್ರೀತಿ ಮಾಡೋದಿಲ್ಲ. ಅದೇ ಯೂಸ್ ಮಾಡ್ಕೊತಿದ್ದಾರೆ, ಯೂಸ್ ಮಾಡೋದು ಅವ್ರದ್ದು. ಹುಡುಗಿರಾಯ್ತು ಇಬ್ಬರು ಒಂದೊಂದು ಕಾರಣದಿಂದ ಮಿಸ್ಯೂಸ್ ಮಾಡ್ತಿದ್ದಾರೆ. ಈಗ ಒಬ್ಬ ಒಳ್ಳೆಯ ಶ್ರೀಮಂತ ಹುಡುಗಿ ಸಿಕ್ಕರೆ ಹುಡುಗಿ ಅವನು ಎಕ್ಸ್ಪೈರ್ ಮಾಡ್ತಾರೆ. ಎಕ್ಸ್ಪೈರ್ ಮಾಡ್ತಾರೆ, ಜಗ್ತಾರೆ ಎಷ್ಟು ಸಾಧ್ಯ ಅವ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಅಂದ್ಕೊಳ್ಳೆ ಬಿಟ್ಬಿಡ್ತಾಳೆ. ಅದು ಒಂದಿದೆ. ಆಮೇಲೆ ಹುಡುಗರು ಅಷ್ಟೇ, ಹುಡುಗಿ ಶ್ರೀಮಂತ ಹುಡುಗಿ ನೋಡೋದು, ಆಕೆ ಸಾಧ್ಯ ಆಕೆ ಕಡೆ ನೋಡೋದು ಬರಲಿಕ್ಕೆ, ಹುಡುಗಿ ಬರಲಿಕ್ಕೆ ಇವನು ಮನೆ ಬಡತನ ನೋಡ್ಕೊಂಡು ಬಿಟ್ಬಿಡ್ತಾನೆ. ಸೊ ಒಳ್ಳೆ ಅಂತ ಅದೇ ಡಿಮಾಂಡ್ಸ್ ಹೆಚ್ಚಾಗಿದ್ದಾವೆ ಅಷ್ಟೇ, ಮತ್ತೇನಿಲ್ಲ. ಕೆಲವು ಹೊಲ ಇದ್ರೆ ಅವ್ರು ಕೊಡೋದಿಲ್ಲ, ಅವ್ರಿಗೆ ಬೇಕಾಷ್ಟು ಫೈನಾನ್ಸ್ ಮಾಡಿರ್ತಾನೆ. ಹೊಲ ಇದ್ದವ್ರಿಗೆ ಹೆಣ್ಮಕ್ಳನ್ನ ಕೊಡೋದಿಲ್ಲ ಅವರು, ಯಾಕಂದ್ರೆ ಕೆಲಸ ಮಾಡೋಕ್ಕಾಗತ್ತೆ ಹೊಲದಲ್ಲಿ ಅಂತೇಳಿ. ಅವ್ರು ಬೇಕಾದ್ರೆ ಫೈನಾನ್ಸ್ ಹೊಂಟಿರ್ತಾರೆ. 50-60 ಎಕರೆ ಹೊಲ ಇರ್ತದೆ, ವರ್ಷಕ್ಕೆ ಸುಮಾರು 20 ಕೋಟಿ 20 ಲಕ್ಷ 30 ಲಕ್ಷ ಇನ್ಕಮ್ ಇರ್ತವೆ ಅವ್ರಿಗೆ ಕೊಡೋದಿಲ್ಲ. ಅವ್ರಿಗೆ ಕೃಷಿಕರಿಗೆ ಇವಾಗ ಕೊಡೋದಿಲ್ಲ. ಯಾಕಂದ್ರೆ ಇದೇ ಕಾರಣ. ಅವಾಗ ಕೃಷಿಕರು ಇರಬೇಕು, ಜಾಬ್ ಇರಬೇಕು, ಹೊಲ ಮನೆ ಇರಬೇಕು, ಅದೇ ಜಾಬ್ ಮಾತ್ರ ಮಾಡ್ಬೇಕು. ಅವನು ಗೌರ್ಮೆಂಟ್ ಜಾಬ್ ಇರಬೇಕು, ಮತ್ತೆ ಜಾಯಿಂಟ್ ಫ್ಯಾಮಿಲಿ ಇರಬಾರ್ದು. ಆಸ್ತಿ ಬೇಕು ಅಂತ, ಹೊಟ್ಟೆ ಆಸ್ತಿ ಸಲುವಾಗಿ ಮಾಡ್ಕೊತಾರೆ. ಇರಲಿ, ಅದು ಒಂದು ಪಾಯಿಂಟ್ ಆಫ್ ವ್ಯೂ. ಏನು ಅವರಿಗೆ ಸೆಕ್ಯೂರ್ಡ್ ಲೈಫ್ ಇರಲಿ ಅನ್ನೋ ಸಲುವಾಗಿ ಆಸ್ತಿ ಮತ್ತು ಅವ್ರಿಗೆ ಹಿಂದೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇರಲಿ, ಅವ್ರ ಫ್ಯೂಚರ್ ಸೆಕ್ಯೂರಿಟಿ ಸಲುವಾಗಿ ಹೇಳ್ತಾರೆ. ಬಟ್ ಈ ಇಬ್ಬರು ಗಂಡ ಹೆಂಡತಿ ಜೊತೆಯಾಗಿದ್ರೆ ಬೇಕಾದ ಗಳಿಸಿ ತಾವು ಸ್ವಂತ ಮಾಡ್ಕೋಬಹುದು. ಆದ್ರಮ್ಮ ಒಂದು ಲೈಫ್ ಸೆಕ್ಯೂರಿಟಿ ಅಂತ ಇರೋ ಆಸ್ತಿ ನೋಡೋದು ಬೇರೆ, ಆದ್ರೆ ಮುಖ್ಯವಾಗಿ ಆಸ್ತಿನೇ ಕಾನ್ಸಂಟ್ರೇಟ್ ಮಾಡೋದು ಇದೆಯಲ್ಲ, ಜಾಸ್ತಿ ಆಗ್ತಿದೆ. ಅದೇ ಆಸ್ತಿ ಸಲುವಾಗಿ ಕಾನ್ಸಂಟ್ರೇಟ್ ಮಾಡಿ ತಪ್ಪೋದು. ಯಾಕಂದ್ರೆ ಅವರಿಬ್ಬರು ದುಡ್ಲಿಕ್ಕೆ ಅಥವಾ ಸಮರ್ಥರಿದ್ರೆ ಮಾಡ್ಕೋಬೋದು, ಸ್ವಂತ ಆಸ್ತಿ ಮಾಡ್ಕೋಬೋದಲ್ಲ. ಅವ್ರದ್ದೇ ಮತ್ತೊಬ್ಬರು ಆಸ್ತಿ ಯಾಕೆ ಲೆಕ್ಕಕ್ಕಾಗಬೇಕು? ನಾವು ಸ್ವಂತ ಆಸ್ತಿ ಮಾಡ್ಕೋಬೋದು. ಆಸ್ತಿ ನಮಗೆ ಇರಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾವಿಬ್ಬರು ಗಂಡ ಹೆಂಡತಿ ಜೊತೆಯಾಗಿ ದುಡಿದು ಆಸ್ತಿ ಮಾಡ್ಕೊಳ್ಳೋಣ ಅನ್ನೋದು ಭಾವನೆ ಇಲ್ಲ ಈಗಿನ ಜನರಿಗೆ. ಅದು ಇಲ್ಲ, ಈಗ ರೆಡಿಮೇಡ್ ಬೇಕಾಗಿಲ್ಲ. ಅದೇ ಈಗ ನೀವು ಹೇಳಿದಂಗೆ ಮೊದಲಿನಂಗೆ ಜಾಯಿಂಟ್ ಫ್ಯಾಮ್ಲಿ ಇಲ್ಲ. ಜಾಯಿಂಟ್ ಫ್ಯಾಮ್ಲಿ ಇತ್ತು ಅಂದ್ರೆ ಕೆಲವೊಂದು ಆ ಫ್ಯಾಮ್ಲಿ ಒಳಗೆ ಕಲ್ಕೊಂಡು ಬರ್ತಿದ್ರು. ಬಟ್ ಈಗ ಎಲ್ಲ ಒಂದು ಮಗ ಅಥವಾ ತಂದೆ ತಾಯಿ, ಈಗ ಈ ಜನ್ರೇಷನ್, ಈಗ 2 ಜನರೇಷನ್ ಬ್ಯಾಕ್ದಿಂದನೇ ಅದು ಟ್ರೆಂಡ್ ಬಂದುಬಿಟ್ಟಿದೆ ರೀ. ಗಂಡ ಹೆಂಡತಿ ಒಂದು ಮಗು ಇಷ್ಟೇ ಇರೋದು. ಈಗ ನಾವು ಇದ್ದಾಗಿನಕ್ಕಿಂತ ಇನ್ನೂ ಮೊದಲಿಂದ ಜನ್ರೇಷನ್ದಾಗೂ ಇತ್ತು. ಸೊ ಹೀಗಾಗಿ ಕೂಡು ಕುಟುಂಬ ಕಡಿಮೆ ಆಗೋದ್ರಿಂದ ಇವೆಲ್ಲ ತಿಳ್ಕೊಳ್ಳೋದು ಅಥವಾ ಹೊಂದಾಣಿಕೆ ಕಡಿಮೆ ಆಗ್ತಾ ಬಂದಿದೆ ಅಷ್ಟೇ, ಮತ್ತೇನಿಲ್ಲ. ಒಟ್ಟಾರೆಯಾಗಿ ಇಬ್ಬರು ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ, ನಂಬಿಕೆ ಅನ್ನೋದೇ ಬಹಳ ಮುಖ್ಯ. ಮೇನ್ ನಂಬಿಕೆ ನೋಡಿ, ಹೊಂದಾಣಿಕೆ, ಸಹನಶೀಲತೆ, ಪೇಷನ್ಸ್ ಇಂಪಾರ್ಟೆಂಟ್.
ಪೇಷನ್ಸ್ ಭಾರಿ ಅದು ಹೇಳ್ತೀವಲ್ರಿ, ಎಲ್ಲ ದಾನಗಳಿಗಿಂತ ಸಮಾಧಾನ ದೊಡ್ಡದು ಅನ್ನೋದು. ಹಾಂ, ದಾನಗಳಲ್ಲಿ ಶ್ರೇಷ್ಠವಾದದ್ದು ಸಮಾಧಾನ. ಅದೇ ಏನೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಾಬ್ಲಮ್ ಆದ್ರೂ ಅದನ್ನು ತಾಳ್ಕೊಂಡು ಸಮಾಧಾನದಿಂದ ಇದ್ರೆ ಜೀವನ ಸಕ್ಸಸ್ ಆಗುತ್ತೆ. ಅದೇ ಹೇಳಿದ್ವಲ್ಲ, ಈಗ 40 years ಆಯ್ತು ನಮ್ಮದು ಮ್ಯಾರೇಜ್ ಆಗಿ. ಬರೀ ಹೆಣ್ಣು ಹುಡುಗಿ ಮೇಲೆ ಅಷ್ಟೇ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಗಂಡು ಹೆಣ್ಣು ಎರಡರಲ್ಲೂ ಇಬ್ಬರಲ್ಲೂ ಪೇಷನ್ಸ್ ಬೇಕು. ಈಗ 10th ಮುಗಿದ ತಕ್ಷಣ ಮಕ್ಕಳನ್ನೆಲ್ಲ ಹೊರಗೆ ಕಳಿಸ್ಬಿಟ್ಟು ಅದು ವಿದ್ಯಾಭ್ಯಾಸಕ್ಕೆ ಅಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅವ್ರು ಬೇರೆ ಬೇರೆ ಅಭ್ಯಾಸ ಕಲಿತಾರೆ. ಸೊ ಅದೊಂದು ಕಾರಣ ಆಗುತ್ತೆ. ಅಂದರೆ ಇವರಿಗೆ ಸ್ವತಂತ್ರ ಕೊಡ್ತಾ ಇದ್ದಂಗೆ ಮಿಸ್ಯೂಸ್ ಮಾಡ್ತಾರೆ. ಮಿಸ್ಯೂಸ್ ಇದು ಎರಡನೇದು ಮಿಸ್ಯೂಸ್ ಆಫ್ ದಿ ಲಿಬರ್ಟಿ ಅಷ್ಟೇ. ಮತ್ತು ಮಕ್ಕಳು ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಮಿಸ್ಯೂಸ್ ಮಾಡ್ತಾರೆ. ಮತ್ತು ಈಗ ಏನಾಗಿದೆ ರೀ, ಇವೆಲ್ಲ ಟೆಕ್ನಿಕ್ಸ್ ಹೊಸ ಟೆಕ್ನಿಕ್ಸ್ ಬರೋದೇ ಒಂದು ಕಾರಣ ಆಗಿದೆ ರೀ, ಟೆಕ್ನಾಲಜಿಯಿಂದ. ಅದರಲ್ಲಿ ಒಳ್ಳೇದಿದೆ, ಅದನ್ನ ಸ್ವಲ್ಪ ಒಳ್ಳೇದು ಜಾಸ್ತಿ ಉಪಯೋಗ ಮಾಡೋದಿಲ್ಲ. ಅವೆಲ್ಲ ಕನ್ಸ್ಟ್ರಕ್ಟಿವ್ ಆಗಿ ತಗೊಳ್ಳೋದಿಲ್ಲ. ಟೆಕ್ನಾಲಜಿ ಎಲ್ಲ ಡಿಸ್ಟ್ರಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳೋದು. ಒಳ್ಳೇದಕ್ಕಿಂತ ಕೆಟ್ಟದಾಗ ಉಪಯೋಗಿಸ್ಕೊಳ್ಳೋದು. ಈಗ ನೀವು ಮೊಬೈಲಲ್ಲಿ ಯೂಟ್ಯೂಬ್ದಾಗ ನಮ್ಗೆ ಏನು ಒಳ್ಳೇದೈತೆ ಅದನ್ನಷ್ಟೇ ನಾವು ನೋಡಬೇಕು ಅಥವಾ ತಿಳ್ಕೊಬೇಕು. ಅದನ್ನು ಬಿಟ್ಟು ಯಾವುದು ಡಿಸ್ಟ್ರಕ್ಟಿವ್ ಪರ್ಪಸ್ಸಿಗೆ ಏನೇನೋ ಯೂಟ್ಯೂಬ್ದೊಳಗೆ ಹಾಕ್ತಾರೆ, ಅದನ್ನು ನೋಡಿ ನಮ್ಮದು ಲೈಫ್ ಡಿಸ್ಟ್ರಾಯ್ ಮಾಡ್ಕೊಳ್ಳೋದು. ಅಂದರೆ ಡಿಜಿಟಲೈಸೇಷನ್ ಸಂಬಂಧಕ್ಕೆ ತುಂಬ ಪೆಟ್ಟು ಬಿದ್ದಿದೆ. ಹೌದೌದು, ಅದು ಪೆಟ್ಟು ಬಿದ್ದಿದ್ದು ನಾ ಹೇಳಲ್ಲ, ಪೆಟ್ಟು ಬಿಸ್ಕೊತಿದ್ದಾರೆ. ಅದರಿಂದ ನಾಲೆಜ್ ನಾವು ಬೇಕಾದಷ್ಟು ನಾಲೆಜ್ ಗೇನ್ ಮಾಡ್ಬೋದು ಈ ಟೆಕ್ನಾಲಜಿಯಿಂದ. ಇವನ್ ಈ ಇಲ್ಲಿಟ್ರೇಟ್ ಪರ್ಸನ್ ಸಹಿತನೂ ಅದನ್ನು ಸ್ಟಡಿ ಮಾಡಿ ಅದನ್ನು ತಗೋಬೋದು.